ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಮಾಘ ಪುರಾಣದ 8ನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಧ್ಯಾಯದಲ್ಲಿ ವಿದ್ಯಾಧರ ಮತ್ತು ವಿದ್ಯಾಧರೆ ಅನ್ನೋರ ಬಗ್ಗೆ ಮಾಹಿತಿ ಇದೆ. ಮಹಾಶಿವನು ತನ್ನ ಸತಿ ಸರ್ವ ಮಂಗಳಿಯಾದ ಪಾರ್ವತಿಗೆ ಮಾಘ ಸ್ನಾನದ ಮಹಿಮೆಗಳನ್ನು ಒಂದೊಂದಾಗಿ ವಿವರಿಸುತ್ತಾ ಹೋದಂತೆ ಪಾರ್ವತಿಗೆ ಕುತೂಹಲ ಹೆಚ್ಚಾಗ್ತಾ ಹೋಯಿತು. ಇದೀಗ ಶಿವನು ಒಬ್ಬ ಕನ್ಯೆಯು ಮಾಘ ಮಾಸದಲ್ಲಿ ಸ್ನಾನ ಮಾಡಿ ನಿಯತ ಕ್ರಮದಂತೆ ವ್ರತಗಳನ್ನು ಆಚರಿಸಿ ಪರಮಾತ್ಮನಾದ ಶ್ರೀಹರಿಯ ಭಕ್ತನನ್ನು ಪತಿಯನ್ನಾಗಿ ಪಡೆದ ಕಥೆಯನ್ನು ಹೇಳಲು ಉಪಕ್ರಮಿಸಿದ. ಪಾರ್ವತಿಗೆ ಕನ್ಯೆಯೊಬ್ಬಳು ಮಾಘ ಸ್ನಾನವನ್ನು ಆಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನನ್ನಾಗಿ ಪಡೆದ ಕತೆ ಹೇಳಬೇಕೆಂದು ಶಿವನನ್ನು ಕೇಳಿಕೊಂಡ್ಲು. ಆಗ ಈಶ್ವರ, ಪಾರ್ವತಿ, ಬಹುಕಾಲದ ಹಿಂದೆ ವಿದ್ಯಾಧರನೆಂಬ ಒಬ್ಬ ಸತ್ಕುಲ ಪ್ರಸೂತನು, ದೈವಾಂಶ ಸಂಭೂತನು, ವಿವಾಹವೂ ಆದ ಯುವಕನೊಬ್ಬನಿದ್ದ. ಅವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ. ಅವನಿಗೆ ತನಗೆ ಒಂದು ಗಂಡು ಮಗು ಆಗಬೇಕೆಂಬ ಅಪೇಕ್ಷೆ ಇತ್ತು. ಕಡೆಗೆ ಸಂತಾನದ ಬಯಕೆಯಿಂದ ಗಂಗಾ ನದಿ ತೀರದಲ್ಲಿ ಕುಳಿತುಕೊಂಡು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ದ. ಚಳಿ ಬಿಸಿಲು ಎನ್ನದೆ, ಮಳೆ ಗಾಳಿ ಎನ್ನದೆ ಬ್ರಹ್ಮದೇವರನ್ನ ಕುರಿತು ಓಂ ನಮೋ ಬ್ರಹ್ಮದೇವಾಯ ಅಂತ 1000 ವರ್ಷಗಳ ಪರ್ಯಂತ ತಪಸ್ಸು ಮಾಡ್ದ. ಅವನ ನೇಮನಿಷ್ಠೆಗೆ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ವಿದ್ಯಾಧರ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ. ನಿನಗೇನು ವರ ಬೇಕೋ ಕೇಳಿಕೋ, ಅದನ್ನು ಕೊಡ್ತೀನಿ ಅಂತ ಹೇಳ್ದ. ವಿದ್ಯಾಧರ ಭಯಭಕ್ತಿಗಳಿಂದ ಬ್ರಹ್ಮದೇವನನ್ನು ಸ್ತುತಿಸಿ, ಕೃತಾರ್ಥನಾದೆ ಬ್ರಹ್ಮದೇವ, ನಾನು ಗಂಡು ಮಗುವೊಂದನ್ನು ಅಪೇಕ್ಷಿಸಿ ತಪಸ್ಸು ಮಾಡ್ತಾ ಇದ್ದೀನಿ. ನನಗೆ ಪುತ್ರ ಭಾಗ್ಯವನ್ನು ಕರುಣಿಸು ಅಂತ ಪ್ರಾರ್ಥನೆ ಮಾಡ್ದ. ವಿದ್ಯಾಧರನ ಕೋರಿಕೆಗೆ ಉತ್ತರಿಸಿದ ಬ್ರಹ್ಮದೇವ, ವಿದ್ಯಾಧರ, ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಇಲ್ಲ. ಆದರೆ ನೀನು ಇಷ್ಟು ಕಾಲ ಕಠಿಣ ತಪಸ್ಸನ್ನು ಆಚರಿಸಿದ್ಯಾ. ಆದುದರಿಂದ ನಾನು ನಿನಗೆ ಒಂದು ವರವನ್ನು ಕೊಡ್ತೀನಿ. ಅದರ ಪ್ರಕಾರ ನಿನಗೆ ಒಂದು ಹೆಣ್ಣು ಮಗುವಾಗತ್ತೆ ಅಂತ ಹೇಳಿ ಅಂತರ್ಧಾನನಾದ. ವಿದ್ಯಾಧರ ಇದು ಬ್ರಹ್ಮದೇವನ ಪ್ರಸಾದ ಅಂತ ಸ್ವೀಕರಿಸಿ ಮನೆಗೆ ಬಂದ. ಕಾಲಕ್ರಮದಲ್ಲಿ ವಿದ್ಯಾಧರನಿಗೆ ಒಬ್ಬಳು ಮಗಳು ಹುಟ್ಟಿದ್ಲು. ಅವಳನ್ನು ವಿದ್ಯಾಧರೆ ಅಂತ ಕರೆಯಲಾಯಿತು. ವಿದ್ಯಾಧರೆ ಬೆಳೆದು ದೊಡ್ಡವಳಾದ್ಲು. ಅವಳು ಅಪರೂಪ ಲಾವಣ್ಯವತಿ ಅಂತ ಹೆಸರಾದ್ಲು. ಅವಳ ಮುಖ ದುಂಡಗೆ ಚಂದ್ರನಂತಿತ್ತು. ಅವಳ ಕಣ್ಣುಗಳು ವಿಶಾಲವಾಗಿದ್ವು. ಅವಳ ಮುಖ ಸೌಂದರ್ಯವನ್ನು ಹೆಚ್ಚಿಸಿದ್ವು. ಅವಳು ನಕ್ಕರೆ ಬೆಳಕು ಚೆಲ್ಲಿದಂತಿತ್ತು. ಅವಳ ಶರೀರ ಕೋಮಲವಾಗಿತ್ತು. ಹೆಣ್ಣು ಹೆತ್ತವರ ಚಿಂತೆ ಏನೆಂದು ತಿಳಿದೇ ಇರುತ್ತೆ. ವಿದ್ಯಾಧರೆಗೆ ಮದುವೆ ಮಾಡಬೇಕು, ಅವಳಿಗೆ ತಕ್ಕ ಯೋಗ್ಯನಾದವರನ್ನು ಹುಡುಕಿ ಮದುವೆ ಬೇಗನೆ ಮಾಡಬೇಕು ಅಂತ ವಿದ್ಯಾಧರನಿಗೆ ಆತರವಾಯಿತು. ಆದರೆ ವಿದ್ಯಾಧರನಿಗೆ ಮಗಳಿಗೆ ಮದುವೆ ಮಾಡಿದರೂ ಅಳಿಯನನ್ನು ತನ್ನ ಮನೆಯಲ್ಲೇ ಮನೆ ಅಳಿಯನಂತೆ ಇಟ್ಕೋಬೇಕು ಅನ್ನೋ ಅಭಿಲಾಷೆ ಇತ್ತು. ಅಂತಹ ಗಂಡು ಸಿಗಬೇಕಲ್ಲ, ಅಲ್ಲಿ ಇಲ್ಲಿ ಒಳ್ಳೆ ವರನೆಗಾಗಿ ಶೋಧಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ವಿದ್ಯಾಧರೆ ಒಬ್ಬ ಮಾಯಾವಿಯಾದ ರಾಕ್ಷಸನ ಕಣ್ಣಿಗೆ ಬಿದ್ಲು. ಆ ರಾಕ್ಷಸ ತನಗೆ ಬೇಗೆನಿಸಿದ ರೂಪವನ್ನು ಪಡೆಯಬಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದ. ಮಾಯಾದೇವಿ ಅವನ ಕುಲದೇವತೆ. ಅವಳ ವರಪ್ರಸಾದದಿಂದ ಅವನಿಗೆ ಎಲ್ಲ ವೇದಗಳು ಶಾಸ್ತ್ರಗಳು ತಿಳಿದಿದ್ವು. ಮಾಯಾಯುದ್ಧ ಮಾಡುವುದರಲ್ಲೂ ಅವನು ಚತುರನಿದ್ದ. ಯಾರಿಗೇ ಆಗಲಿ ಎಷ್ಟಿದ್ದರೆ ಸಾಕಾದೀತು, ತೃಪ್ತಿ ಅನ್ನೋದು ಸುಲಭದಲ್ಲಿ ಸಿಕ್ಕೀತೆ. ಅಂತೆಯೇ ರಾಕ್ಷಸನಿಗೆ ನನ್ನ ತ್ರಿಶೂಲವನ್ನು ಇಟ್ಟುಕೊಳ್ಳುವ ಆಸೆ ಆಯಿತು ಅಂತ ಈಶ್ವರ ಪಾರ್ವತಿಗೆ ಹೇಳ್ತಾ ಇದ್ದ. ಆಸೆಗೂ ಒಂದು ಮಿತಿ ಇರಬೇಕಷ್ಟೆ. ಆದರೆ ಆ ರಾಕ್ಷಸ ತ್ರಿಶೂಲಕ್ಕಾಗಿ ದ್ರೋಣ ಪರ್ವತದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡ್ದ. ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಊರಿ ನಿಂತು ಏಕಾಗ್ರ ಚಿತ್ತನಾಗಿ ಆಕಾಶಕ್ಕೆ ಮುಖ ಮಾಡಿಕೊಂಡು ಕೈಗಳನ್ನು ಜೋಡಿಸಿ ತಪಸ್ಸು ಮಾಡ್ದ. ಪರ್ವತದ ತಪ್ಪಲಿನ ಬಿಲ್ವ ವೃಕ್ಷದ ಅಡಿಯಲ್ಲಿ ನಿಂತಿರ್ತಾ ಇದ್ದ. ಅಲ್ಲಿ ಕಿನ್ನರ ಗಂಧರ್ವ ಅಪ್ಸರೆಯರು ವಿಹರಿಸ್ತಾ ಇದ್ರೂ ರಾಕ್ಷಸನಿಗೆ ಅವರೆಡೆ ಮನಸ್ಸು ಹರಿಲಿಲ್ಲ. ಪಕ್ಷಿ ಪ್ರಾಣಿಗಳ ಕೂಗಿಗೆ ಅವನು ವಿಚಲಿತನಾಗಲಿಲ್ಲ. ಅವನ ಭಕ್ತಿಗೆ ನಿಡುಗಾಲದ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷ ಆಗಿ, ನಿನಗೆ ಬೇಕಾದ ವರ ಕೇಳಿಕೋ, ಕೊಡ್ತೀನಿ ಅಂತ ಹೇಳ್ದ. ರಾಕ್ಷಸ ತಟ್ಟನೆ, ಪರಮೇಶ್ವರ, ನನಗೆ ನಿನ್ನ ತ್ರಿಶೂಲ ಬೇಕು ಅಂತ ಕೇಳ್ದ.
ಅನ್ಯ ಮಾರ್ಗವಿಲ್ಲದೆ ಈಶ್ವರ ತ್ರಿಶೂಲವನ್ನು ಕೊಟ್ಟನಾದರೂ ಆ ತ್ರಿಶೂಲವು ನಿನ್ನ ಬಳಿ ಇರೋವರೆಗೂ ನಿನಗೆ ಅಪಜಯವಿಲ್ಲ. ಆದರೆ ಎಂದೂ ಅದು ನಿನ್ನ ಶತ್ರುಗಳ ಪಾಲಾಗುತ್ತೋ ಆಗ ನಿನಗೆ ಮರಣ ಬರೋದು ಖಂಡಿತ ಅಂತ ಹೇಳಿ ಈಶ್ವರ ಆ ತ್ರಿಶೂಲವನ್ನು ಆತನಿಗೆ ಕೊಟ್ಟ. ಆದರೆ ತನ್ನ ಕೈಗೆ ತ್ರಿಶೂಲ ಬಂದ ಕ್ಷಣದಿಂದ ದುರಾಂಕಾರದಿಂದ ಆ ರಾಕ್ಷಸ ವರ್ತಿಸತೊಡಗದ. ಭಸ್ಮಾಸುರನ ಕಥೆಯಂತೆ ಈತನು ನನ್ನ ಬಳಿ ಇರುವುದು ಸಾಮಾನ್ಯವಾದ ಆಯುಧವಲ್ಲ. ತ್ರಿಶೂಲ ಅಂದ ಮೇಲೆ ನನ್ನನ್ನು ಯಾವ ಶತ್ರು ತಾನೇ ಜಯಿಸಲಾದೀತು? ಶತ್ರುಗಳು ಇದನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನನಗೆ ಮರಣವೇ ಇಲ್ಲ ಅಂತ ಕೂಗಾಡ್ತಾ ಹರ್ಷದಿಂದ ಹೊರಟೋದ. ತ್ರಿಶೂಲಧಾರಿಯಾಗಿ 3 ಲೋಕಗಳನ್ನು ಬೆದರಿಸ್ತಾ ಆಳವಾದ ಸಮುದ್ರವೊಂದರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ನನಗೆ ಸಮಾನರಿಲ್ಲ ಅಂತ ಅಳತೊಡಗ್ದ. ಪಟ್ಟಣದ ಸುತ್ತಲೂ ಎತ್ತರವಾದ ಕೋಟೆಗೋಡೆಯನ್ನು ಕಟ್ಟಿಸ್ದ. ಅವನ ನಗರ ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸ್ತಾ ಇತ್ತು. ಹೀಗಿರುವಾಗ ಅವನಿಗೆ ತಾನು ವಿವಾಹ ಆಗಬೇಕು ಅಂತ ಅಪೇಕ್ಷೆ ಉಂಟಾಯಿತು. ತಾನು ಕೈ ಹಿಡಿಯುವ ಕನ್ಯೆ ಜಗದೇಕ ಸುಂದರಿಯಾಗಿರಬೇಕು ಅಂತ ಇಚ್ಛೆ ಪಟ್ಟ. ಅಂತಹ ಕನ್ಯೆಗಾಗಿ 7 ಲೋಕಗಳಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ದೇವಲೋಕದಲ್ಲಿ ಅವನ ಕಣ್ಣಿಗೆ ವಿದ್ಯಾಧರೆ ಕಾಣಿಸ್ಕೊಂಡ್ಳು. ಅವಳು ನೀರಿನ ಕೊಡ ಹಿಡಿದು ಬಳಕುತ್ತಾ ಬರುವುದನ್ನು ಕಂಡು ರಾಕ್ಷಸ ಒಂದು ಕ್ಷಣ ಮೈಮರ್ತ. ಅವನು ಹೇಗಿದ್ರೂ ಕಾಮರೂಪಿಯಾಗಿದ್ದನಲ್ಲ. ವಿದ್ಯಾಧರೆಯ ಸೌಂದರ್ಯಕ್ಕೆ ಅನುಗುಣವಾದ ರೂಪವಂತನಂತೆ ಅವಳ ಮುಂದೆ ಗೋಚರಿಸ್ಕೊಂಡ. ವಿದ್ಯಾಧರೆಯನ್ನು ರಾಕ್ಷಸ ತನ್ನನ್ನು ವಿವಾಹ ಆಗಬೇಕು ಅಂತ ಪರಿಪರಿಯಾಗಿ ಬೇಡಿಕೊಂಡ. ಎಷ್ಟಾದರೂ ವಿದ್ಯಾಧರೆ ಹೆಣ್ಣಲ್ಲವಾ? ಸ್ತ್ರೀ ಸಹಜವಾದ ಲಜ್ಜೆಯಿಂದ, ಹೇ ಪುರುಷ, ನೀನಾರು ಅರಿಯೇ, ನಾನು ಅವಿವಾಹಿತೆ, ಸ್ವತಂತ್ರಳೇನಲ್ಲ, ತಂದೆಯ ಅಧೀನದಲ್ಲಿ ಇರುವವಳು. ಈ ವಿಷಯದಲ್ಲಿ ನೀನು ನನ್ನ ತಂದೆ ವಿದ್ಯಾಧರನನ್ನು ಕಾಣು ಅಂತ ಹೇಳಿ ಅಲ್ಲಿಂದ ಬೇಗನೆ ಹೊರಟು ಹೋದ್ಲು. ರಾಕ್ಷಸ ಕೂಡಲೇ ವಿದ್ಯಾಧರನ ಬಳಿಗೆ ಬಂದು ತನ್ನ ಮನೋ ಇಚ್ಛೆಯನ್ನು ತಿಳಿಸ್ದ. ವಿದ್ಯಾಧರ ರಾಕ್ಷಸನ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಮಗಳನ್ನು ಕೊಡೋದಕ್ಕೆ ನಿರಾಕರಿಸಿಬಿಟ್ಟ. ರಾಕ್ಷಸನಿಗೋ ಹೇಗಾದರೂ ಮಾಡಿ ಆ ಕನ್ಯೆಯನ್ನು ಹೊಂದಬೇಕು ಅಂತ ಬಯಕೆ ಉಂಟಾಯಿತು. ಕಡೆಗೆ ಮೋಸದಿಂದಲಾದರೂ ರಾವಣ ಸೀತೆಯನ್ನು ಅಪಹರಿಸಬೇಕು ಅಂತ ಕಾತರವಾಯಿತು. ಒಂದು ದಿನ ವಿದ್ಯಾಧರೆ ನೀರಿಗಾಗಿ ಒಬ್ಬಳೇ ಕೊಡ ಹಿಡಿದು ಬರ್ತಾ ಇರೋದನ್ನು ನೋಡ್ದ. ಯಾರೂ ಇಲ್ಲದ ಸಮಯ ಕಾದು ಅವಳನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗಿ ಅವನ ಮನೆಗೆ ಕರ್ಕೊಂಡು ಬಂದ. ಆದರೆ ಅವಳನ್ನು ಕೂಡಲೇ ವಿವಾಹ ಆಗಬೇಕು ಅಂತ ಪೀಡಿಸಲಿಲ್ಲ. ಬ್ರಹ್ಮದೇವನಲ್ಲಿ ಹೋಗಿ ತನ್ನ ವಿವಾಹಕ್ಕಾಗಿ ಶುಭ ಮುಹೂರ್ತವನ್ನು ಇಟ್ಟುಕೊಡೋದಕ್ಕೆ ಪ್ರಾರ್ಥನೆ ಮಾಡ್ದ. ಬ್ರಹ್ಮದೇವ ರಾಕ್ಷಸನಿಗೆ, ನೀನು ಅವಳನ್ನು ಮದುವೆಯಾಗೋದಕ್ಕೆ 8 ತಿಂಗಳು ಕಾಯಬೇಕಾಗತ್ತೆ, ನಂತರ ಒಳ್ಳೆಯ ಲಗ್ನದಲ್ಲಿ ಮದುವೆಯಾಗಬಹುದು ಅಂತ ತಿಳಿಸಿದಾಗ ರಾಕ್ಷಸ ಮನೆಗೆ ಬಂದು ವಿದ್ಯಾಧರಿಗೆ ಆ ಸಂಗತಿಯನ್ನು ಹೇಳಿ, ನಿನಗೆ ಇಲ್ಲಿ ಯಾವ ಚಿಂತೆಯೂ ಇರದಂತೆ ನೋಡ್ಕೊಳ್ತೀನಿ, ನಿನಗೆ ಏನು ಬೇಕೋ ಕೇಳು ತಂದು ಕೊಡ್ತೀನಿ, 8 ತಿಂಗಳ ನಂತರ ಮದುವೆಯಾಗೋಣ ಅಂತ ಸಮಾಧಾನ ಪಡಿಸ್ದ. ಆದರೆ ವಿದ್ಯಾಧರೆ ರಾಕ್ಷಸನ ಯಾವ ಮಾತಿಗೂ ಸೊಪ್ಪು ಹಾಕಲಿಲ್ಲ. ತನ್ನ ಪಾಡಿಗೆ ತಾನಿದ್ದು ಬಿಟ್ಲು. ಆದರೂ ರಾಕ್ಷಸ ಬಿಡಬೇಕಲ್ಲ. ಅವಳಿಂದ ಆಶ್ವಾಸನೆ ಪಡೆಯೋದಕ್ಕೆ ಅವಳನ್ನು ಪರಿಪರಿಯಾಗಿ ಬೇಡ್ದ. ಕಡೆಗೆ ವಿದ್ಯಾಧರೆ, ಅಯ್ಯ ಮಹನೀಯ, ನಾನೀಗ ಒಂದು ವ್ರತವನ್ನು ಆಚರಿಸ್ತಾ ಇದ್ದೇನೆ. ಅದೆಂದರೆ ಪ್ರತಿ ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆ ಮಾಡುವ ವ್ರತ. ಇಲ್ಲಿ ಎಲ್ಲಿಯಾದರೂ ಶಿವಾಲಯವಿದೆಯಾ? ಮೊದಲು ಅದನ್ನು ನನಗೆ ತೋರಿಸು ಅಂತ ಕೇಳ್ಕೊಂಡ್ಳು. ರಾಕ್ಷಸ ಅವಳ ಅಭಿಲಾಷೆ ಈಡೇರಿಸಿದರೆ ತನಗೆ ಅವಳು ಒಲಿಯುವಳು ಅಂತ ಅಂದ್ಕೊಂಡು ಅವಳನ್ನು ಪಾತಾಳ ಲೋಕಕ್ಕೆ ಕರೆದೊಯ್ದು ಅಲ್ಲಿದ್ದ ಒಂದು ಈಶ್ವರ ದೇವಾಲಯವನ್ನು ತೋರಿಸ್ದ. ವಿದ್ಯಾಧರೆ ಪ್ರತಿ ಸೋಮವಾರ ಸಾಯಂಕಾಲ ತಪ್ಪದೆ ಈಶ್ವರನ ಗುಡಿಗೆ ಹೋಗಿ ಶಿವ ಪೂಜೆಯಲ್ಲಿ ನಿರತಳಾದ್ಲು. ಇದು ಕೆಲಕಾಲ ನಡೀತು. ಒಂದು ಸೋಮವಾರ ಆ ದೇವಾಲಯಕ್ಕೆ ತ್ರಿಲೋಕ ಸಂಚಾರಿಗಳು, ಬ್ರಹ್ಮ ಮಾನಸ ಪುತ್ರರು ಆದ ನಾರದ ಮಹರ್ಷಿಗಳು ಬಂದರು. ಅದೇ ಸಮಯಕ್ಕೆ ಅಲ್ಲಿಗೆ ಶಿವ ಪೂಜೆಗಾಗಿ ಬಂದ ವಿದ್ಯಾಧರೆಯನ್ನು ಕಂಡ ನಾರದರು ಅವಳು ದೇವಾಲಯಕ್ಕೆ ಬಂದ ಕಾರಣ ಕೇಳಿದ್ರು. ವಿದ್ಯಾಧರೆ ನಾರದರಿಗೆ ವಂದಿಸಿ ತನ್ನ ಗುರುತು ತಿಳಿಸಿ, ತಾನು ಒಬ್ಬ ರಾಕ್ಷಸನ ಬಂಧನದಲ್ಲಿ ಇರುವೆ, 8 ತಿಂಗಳ ಬಳಿಕ ಅವನು ನನ್ನನ್ನು ವಿವಾಹ ಆಗೋಕ್ಕೆ ಬಲಾತ್ಕಾರ ಮಾಡ್ತಾ ಇದ್ದಾನೆ, ಏನೊಂದು ತೋಚಲಾರ್ದೆ ಈಗ ಶಿವಪೂಜೆ ವ್ರತ ಹಿಡಿದಿದ್ದೀನಿ ಅಂತ ಹೇಳಿದ್ಲು. ಎಲ್ಲವನ್ನ ತಮ್ಮ ದಿವ್ಯ ದೃಷ್ಟಿಯಲ್ಲಿ ತಿಳಿದ ನಾರದರು, ಅಮ್ಮ ವಿದ್ಯಾಧರೆ, ನೀನು ಯಾವ ಸಂಕಷ್ಟದಲ್ಲಿದ್ದೀಯಾ ಅಂತ ನಾನರಿಯೇ. ಅತ್ತ ನೀನು ತಂದೆಯೂ ನಿನ್ನನ್ನು ಕಾಣದೆ ಶೋಕ ಪಡ್ತಿರುತ್ತಾರೆ. ನೀನು ಶಿವಭಕ್ತಳು, ಚಿಂತಿಸಬೇಕಿಲ್ಲ. ನೀನು ಮದುವೆಯಾಗಬೇಕಾದವಳು. ನಿನ್ನ ಗಂಡನು ಸದ್ಗುಣಿಯೂ ಹರಿಭಕ್ತನೂ ಆಗಿರ್ತಾನೆ. ಅವನನ್ನು ಕೈ ಹಿಡಿಯೋದಕ್ಕೆ ನೀನು ಒಂದು ಕೆಲಸ ಮಾಡು.
ಇದೋ ಈ ದೇವಾಲಯದ ಎದುರಿಗಿರುವ ಸರೋವರದಲ್ಲಿ ಸೂರ್ಯೋದಯವಾಗುತ್ತಿರುವಂತೆ ಸ್ನಾನ ಮಾಡು. ಅದು ಇನ್ನೂ 15 ದಿನಗಳಲ್ಲಿ ಪ್ರಾಪ್ತವಾಗುವ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಬಳಿಕ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪ, ಗಂಧ, ಧೂಪ, ದೀಪಗಳಿಂದ ಪೂಜಿಸಿ ನಮಸ್ಕರಿಸು. ಮಾಘ ಮಾಸದ ಒಡೆಯನಾದ ಮಹಾವಿಷ್ಣು ನಿನ್ನ ಅಭಿಲಾಷೆಯನ್ನೇ ಈಡೇರಿಸ್ತಾನೆ. ಮಾಘ ಸ್ನಾನದ ಮಹಿಮೆಯೇ ಆಗಿದೆ. ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪ ಮುಕ್ತರಾಗಿ ಶ್ರೀಹರಿಯ ಸಾನ್ನಿಧ್ಯ ಪಡಿತಾರೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಈ ಸ್ನಾನವನ್ನು ಮಾಡು, ನಿನ್ನ ಬಯಕೆ ಈಡೇರುತ್ತೆ. ಮಾಘ ಸ್ನಾನದ ಫಲ ಒಂದೆರಡಲ್ಲ. ಧನಾಕಾಂಕ್ಷಿಯಾದವನು ಧನವನ್ನು, ಕನ್ಯಾರ್ಥಿಯಾದವನು ಕನ್ಯೆಯನ್ನು, ಪತಿಗಾಗಿ ಬೇಡುವವರು ಪತಿಯನ್ನು, ಜ್ಞಾನ ಪಿಪಾಸುಗಳು ಜ್ಞಾನವನ್ನು, ಮಕ್ಕಳಿಗಾಗಿ ಹಂಬಲಿಸುವವರು ಮಕ್ಕಳನ್ನು, ಮೋಕ್ಷ ಬಯಸುವವರು ಮೋಕ್ಷವನ್ನು, ಸದ್ಗತಿಯನ್ನು ಪಡಿತಾರೆ. ಇದು ಸತ್ಯ ಅಂತ ಧೈರ್ಯ ಹೇಳಿ ಅಲ್ಲಿಂದ ಬೀಳ್ಕೊಂಡ್ರು. ವಿದ್ಯಾಧರೆ ನಾರದರ ಆದೇಶದಂತೆ ಮಾಘ ಸ್ನಾನವನ್ನು ಕೈಗೊಳ್ಳೋದಿಕ್ಕೆ ಮಾಘ ಮಾಸದ ನಿರೀಕ್ಷಣೆಯಲ್ಲಿ ಇರತೊಡಗಿದ್ಲು. ಪುಷ್ಯ ಮಾಸ ಕಳೆದು ಮಾಘ ಮಾಸ ಆರಂಭ ಆಯಿತು. ವಿದ್ಯಾಧರೆ ಸೂರ್ಯೋದಯದ ಕಾಲದಲ್ಲಿ ಈಶ್ವರ ದೇವಾಲಯದ ಎದುರಿಗಿದ್ದ ಸರೋವರದಲ್ಲಿ ನಿರ್ಮಲ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪಾದಿಗಳಿಂದ ಪೂಜಿಸಿದ್ಲು. ನಾರದರು ವಿದ್ಯಾಧರೆಯಿಂದ ಬೀಳ್ಕೊಂಡು ಇಡೀ ಭೂಲೋಕವನ್ನು ಸಂಚರಿಸ್ತಾ ಸೌರಾಷ್ಟ್ರ ದೇಶಕ್ಕೆ ಬಂದರು. ಆ ದೇಶದ ಅಧಿಪತಿಯೇ ಹರಿದ್ರಥ, ಹರಿಯ ಭಕ್ತ. ಅವನ ಬಾಯಲ್ಲಿ ಸದಾ ಹರಿನಾಮ ಇರ್ತಾ ಇತ್ತು. ಹರಿಯ ಹೊರತು ಜಗತ್ತಿನಲ್ಲಿ ಬೇರಾವ ವಸ್ತು ಇಲ್ಲ ಅಂತ ಭಾವಿಸಿದ್ದ ಹರಿದ್ರಥನಿಗೆ ಜಗತ್ತಿನ ಸಕಲ ಜೀವರಾಶಿಗಳು, ಬಂಧು ಬಾಂಧವರು, ಪಶು ಪಕ್ಷಿಗಳು ಶ್ರೀಹರಿಗೆ ಸಮಾನರಾಗಿದ್ದರು. ಕುಳಿತಾಗ, ನಿಂತಾಗ, ನಡೆವಾಗ, ಊಟ ಮಾಡುವಾಗ, ಕೆಲಸ ಮಾಡುವಾಗ ಯಾವಾಗಲೂ ಹರಿದ್ರಥ ಹರಿನಾಮವನ್ನು ಜಪಿಸ್ತಾ ಇದ್ದ. ನಾರದರು ಹರಿದ್ರಥನ ಅರಮನೆಗೆ ಬಂದಾಗ ಹರಿದ್ರಥ ಹಿಗ್ಗಿ ಹೋದ. ಅರ್ಘ್ಯಪಾದ್ಯಾದಿಗಳಿಂದ ಮಹರ್ಷಿಗಳನ್ನು ಸತ್ಕರಿಸಿ ಉಚಿತಾಸನ ನೀಡಿದ. ನಾರದರು ಹರಿದ್ರಥನ ಕುಶಲ ವಿಚಾರಿಸಿದ ಬಳಿಕ, ಅಯ್ಯ ಹರಿದ್ರಥ ಮಹಾರಾಜ, ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿ ಶಿವನಿಂದ ವರ ಪಡೆದ ರಾಕ್ಷಸನೊಬ್ಬನು ವಿದ್ಯಾಧರನ ಮಗಳು ಅಪರೂಪ ಲಾವಣ್ಯವತಿಯೂ ಆದ ವಿದ್ಯಾಧರೆಯನ್ನು ತಾನು ವಿವಾಹ ಆಗಬೇಕು ಅಂತ ಬಂಧನದಲ್ಲಿಟ್ಟಿದ್ದಾನೆ. ಅವನ ಬಳಿ ಸಾಕ್ಷಾತ್ ಪರಮೇಶ್ವರನೇ ದಯಪಾಲಿಸಿದ ತ್ರಿಶೂಲವಿದೆ. ಅದರಿಂದ ಅವನು ಎಲ್ಲೆ ಮೀರಿ ಮೆರೆಯುತ್ತಿದ್ದಾನೆ. ನೀನು ಅವನ ತ್ರಿಶೂಲವನ್ನು ಗಳಿಸಿ ಅವನನ್ನು ಸಂಹರಿಸಿ ವಿದ್ಯಾಧರೆಯನ್ನು ಬಂಧ ಮುಕ್ತಳನ್ನಾಗಿಸಿ ವಿವಾಹವಾಗು ಅಂತ ಹೇಳಿದ್ರು. ಹರಿದ್ರಥ ನಾರದರನ್ನ, ಮಹರ್ಷಿಗಳೇ, ಆ ರಾಕ್ಷಸನ ಪಟ್ಟಣ ಸಮುದ್ರ ಮಧ್ಯದಲ್ಲಿದೆ ಎಂದು ತಿಳಿಸಿದಿರಿ. ಅಲ್ಲಿಗೆ ಹೋಗುವುದಾದರೂ ಹೇಗೆ ಅಂತ ಕೇಳ್ದ. ನಾರದರು, ಹರಿದ್ರಥ, ಚಿಂತಿಸಬೇಡ, ನೀನು ಸಮುದ್ರದ ಬಳಿಗೆ ಹೋಗು. ಸಮುದ್ರವು ನಿನಗೆ ದಾರಿಯನ್ನು ಬಿಡತ್ತೆ. ಬಳಿಕ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ಬಾ ಅಂತ ಸಲಹೆ ಮಾಡಿದ್ರು. ಹರಿದ್ರಥ ನಾರದರ ಮಾತಿಗೆ ಇಲ್ಲವೆನ್ನದೆ ಕ್ಷಿಪ್ರದಲ್ಲಿ ಸಮುದ್ರದ ಬಳಿ ಹೋದ. ಹರಿದ್ರಥ ರಾಜನನ್ನು ನೋಡಿದ ಸಮುದ್ರ ಇಬ್ಬಾಗವಾಗಿ ಅವನಿಗೆ ದಾರಿ ಮಾಡಿಕೊಡ್ತು. ಸುಲಭವಾಗಿ ಹರಿದ್ರಥ ರಾಕ್ಷಸ ಪಟ್ಟಣವನ್ನು ಹೊಕ್ಕದ. ಆದರೆ ಆಗ ಅಲ್ಲಿ ರಾಕ್ಷಸ ಇರದೆ ಲಗ್ನ ಕಟ್ಟಿಸೋದಕ್ಕೆ ಬ್ರಹ್ಮದೇವನು ವಾಸವಾಗಿದ್ದ ಸ್ವರ್ಗಲೋಕಕ್ಕೆ ಹೋಗಿದ್ದ. ಹಾಗೆ ಹೋಗುವಾಗ ಶಿವಪ್ರಸಾದಿತ ತ್ರಿಶೂಲವನ್ನು ಅರಮನೆಯ ಶಸ್ತ್ರಾಗಾರದಲ್ಲಿ ಬಿಟ್ಟು ಹೋಗಿದ್ದ. ಹರಿದ್ರಥ ಆ ತ್ರಿಶೂಲವನ್ನು ವಶಪಡಿಸಿಕೊಂಡು ರಾಕ್ಷಸನ ಬರವನ್ನೇ ನೋಡ್ತಾ ಇದ್ದ. ಬ್ರಹ್ಮದೇವನಿಂದ ಉತ್ತರ ಪಡೆದು ಹಿಂದಿರುಗಿದ ರಾಕ್ಷಸ ತನ್ನ ಪಟ್ಟಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ ಹರಿದ್ರಥನು ಅವನ ಕೈಲಿದ್ದ ಶಿವದತ್ತವಾದ ತ್ರಿಶೂಲವನ್ನು ನೋಡಿ ಭಯಚಕಿತನಾದ. ಇನ್ನೂ ನನಗೆ ಮರಣವೇ ಗಟ್ಟಿ ಅಂತ ಬಗೆದ ರಾಕ್ಷಸ ಹರಿದ್ರಥನೊಡನೆ ಯುದ್ಧಕ್ಕೆ ನಿಂತ. ಇಬ್ಬರಿಗೂ ಘನಘೋರ ಯುದ್ಧ ನಡೆದು ಹರಿದ್ರಥ ನಾರದರಿತ್ತ ಸೂಚನೆಯಂತೆ ತ್ರಿಶೂಲದಿಂದ ರಾಕ್ಷಸನ ಎದೆಯನ್ನು ಸೀಳ್ದ. ತ್ರಿಶೂಲದ ಏಟು ತಾಳಲಾರದೆ ಕತ್ತಿ ಏಟಿಗೆ ಬಾಳೆ ಕಂಬ ಕೆಳಗುರುಳಿ ಬೀಳಂತೆ ರಾಕ್ಷಸ ನೆಲದ ಮೇಲೆ ಉರುಳಿ ಬಿದ್ದ. ರಾಕ್ಷಸನ ಸಂಹಾರವಾಯಿತು. ಹರಿದ್ರಥ ಅರಮನೆಯಲ್ಲಿ ವಿದ್ಯಾಧರೆಯನ್ನು ಕಂಡು ಸಂತಸ ಹೊಂದ. ಅವಳನ್ನು ವಿವಾಹ ಆಗುವ ತನ್ನ ಬಯಕೆಯನ್ನು ತಿಳಿಸಿ ವಿದ್ಯಾಧರನ ಬಳಿಗೆ ಕರೆದುಕೊಂಡು ಬಂದ. ವಿದ್ಯಾಧರೆಯನ್ನು ಶಾಸ್ತ್ರ ವಿಧಿಗಳಿಗೆ ಅನುಸಾರವಾಗಿ ಬಂದು ಬಳಗದ ಸಮ್ಮುಖದಲ್ಲಿ ಸ್ವೀಕರಿಸಿ ಅವಳ ಸಮೇತ ತನ್ನ ದೇಶಕ್ಕೆ ಬಂದು ಸೇರ್ದ. ಮುಂದೆ ಇಬ್ಬರು ಹರಿಪೂಜಾ ನಿರತರಾಗಿ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ಇಹಲೋಕದ ಎಲ್ಲ ಸುಖಗಳನ್ನು ಕಂಡು ಕಡೆಗೆ ಅಂತ್ಯದಲ್ಲಿ ವೈಕುಂಠವನ್ನು ಸೇರಿದ್ರು. ಪಾರ್ವತಿ, ಮಾಘ ಸ್ನಾನದ ಫಲವನ್ನು ಕಂಡೆಯ? ಮಾಘ ಮಾಸದಲ್ಲಿ ಪವಿತ್ರ ಸ್ನಾನ ಮಾಡಿ
ಶ್ರೀಹರಿಯನ್ನು ಧ್ಯಾನಿಸುತ್ತಾ ಪೂಜೆ ಮಾಡೋನು ವಿಷ್ಣು ಲೋಕವನ್ನು ಸೇರ್ತಾನೆ. ಅವನಿಗೆ ಯಾವ ಪುನರ್ಜನ್ಮವೂ ಇರುವುದಿಲ್ಲ. ಆದರೆ ಮಾಘ ಸ್ನಾನವನ್ನು ಉಪೇಕ್ಷಿಸುವವರು ಜೀವನ ಪರ್ಯಂತ ತೊಳಲಾಡಿ ಕಡೆಗೆ ನರಕಲೋಕವನ್ನು ಸೇರಿ ಪಡಬಾರದ ಪಾಡುಪಡ್ತಾರೆ. ಮಾಘ ಸ್ನಾನದಂತೆ ಮಾಘ ಮಾಸದ ಈ ಚರಿತ್ರೆಯು ದಿವ್ಯವೂ ಭಕ್ತ ಜನೋದ್ಧಾರವೂ ಆಗಿರುತ್ತೆ. ಇದನ್ನು ಓದಿದವರಾಗಲಿ ಕೇಳಿದವರಾಗಲಿ ಪಾಪಗಳಿಂದ ದೂರವಾಗ್ತಾರೆ ಅಂತ ಹೇಳಿದ ಶಂಕರ, ಅವನ ಮಾತು ಕೇಳಿದ ಪಾರ್ವತಿ ಪ್ರಸನ್ನ ವದನಳಾದ್ಲು. ಇಲ್ಲಿಗೆ ಈ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.